ಒಬ್ಬ ಕಡಲೆ ಮಾರ್ತಿದ್ದಂತ ಸಾಮಾನ್ಯ ವ್ಯಕ್ತಿ ಮಾಡಿದ್ದನ್ನು ನೋಡಿ ಸೈನಿಕರೇ ಶಾಕ್ ಆಗ್ತಾರೆ. ಅವರ ಕಣ್ ತುಂಬಿ ಬರುತ್ತೆ. ಅಸಲಿಗೆ ಆಗಿದ್ದೇನಪ್ಪಾ ಅಂತಂದ್ರೆ, ಸೈನಿಕರೇ ತುಂಬಿದ್ದ ಟ್ರೈನ್ ಒಂದು ರೈಲ್ವೆ ಸ್ಟೇಷನ್ಗೆ ಬಂದು ನಿಲ್ಲುತ್ತೆ. ಈ ಕಡಲೆ ಮಾರ್ತಿದ್ದಂತ ವ್ಯಕ್ತಿ ಸೈನಿಕರ ಹತ್ರ ಹೋಗ್ಬಿಟ್ಟು, ಸರ್ ನೀವು ತುಂಬಾ ದೂರದಿಂದ ಬಂದಿದ್ದೀರಾ, ಮೊದಲಿಗೆ ಈ ಕಡಲೆನ ತಿನ್ನಿ ಅಂತ ಹೇಳ್ತಾನೆ. ಸೈನಿಕರು ಕೂಡ ಅದಕ್ಕೆ ಓಕೆ ಅನ್ಬಿಟ್ಟು ಎಲ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಪ್ರತಿಯೊಬ್ಬ ಸೈನಿಕನ ಹತ್ರ ಹೋಗ್ಬಿಟ್ಟು ತುಂಬಾ ಪ್ರೀತಿಯಿಂದ ಕಡಲೆನ ಕೊಡ್ತಾನೆ. ಬಳಿಕ ಸೈನಿಕರು ಆತನಿಗೆ ಹಣ ಕೊಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಆತ ಹಣ ತಗೊಳ್ಳಲ್ಲ. ಯಾಕೆ ಗೊತ್ತಾ? ಆತ ಸೈನಿಕರಿಗೆ ಕೈ ಮುಗಿದು ಹೇಳ್ತಾನೆ, ಸರ್ ನೀವು ನಮ್ಮ ಜೊತೆ ಇಡೀ ದೇಶನೇ ರಕ್ಷಣೆ ಮಾಡ್ತಾ ಇದ್ದೀರಾ, ನಿಮ್ಮಂತವರ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿರೋದೇ ನನ್ನ ಪುಣ್ಯ, ಹಣ ಕೊಟ್ಬಿಟ್ಟು ನನ್ನನ್ನು ಮುಜುಗರ ಆಗೋ ತರ ಮಾಡಬೇಡಿ ಅಂತ ಹೇಳ್ತಾನೆ. ನೋಡಿ, ರೈಲ್ವೆ ಸ್ಟೇಷನ್ ಅಲ್ಲಿ ಕಡಲೆ ಮಾರ್ತಾ ಇದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಎಂತ ಮಾತಲ್ವಾ? ಸೈನಿಕರಿಗೆ ಒಂದು ಕ್ಷಣ ಮುಖಭಾವನೆ ಚೇಂಜ್ ಆಗುತ್ತೆ, ಅಚ್ಚರಿ ಆಗ್ತಾರೆ. ಸ್ನೇಹಿತರೆ, ದೇಶ ಸೇವೆ ಅನ್ನೋದು ಬಾರ್ಡರ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ, ದೇಶದ ಒಳಗಡೆ ಕೂಡ ಮಾಡಬಹುದು. ನಿಮ್ಮ ನಡುವೆ ಕೂಡ ಇಂತಹ ಎಷ್ಟೋ ವ್ಯಕ್ತಿಗಳು ಇರಬಹುದು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.